ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ನಮ್ಮ ಹಲವಾರು ಸ್ನೇಹಿತರು ನಮ್ಮಲ್ಲಿ ಕೇಳುವಂತ ಪ್ರಶ್ನೆ ಯಾವುದು? ಡಾಕ್ಟ್ರೇ, ನನಗೆ BP ಇದೆ ಅಂತ ಗೊತ್ತಾಗಿದೆ, ನನಗೆ ಮಾತ್ರೆ ತಗೊಳ್ಳಿಕ್ಕೆ ಇಷ್ಟ ಇಲ್ಲ, ಅಥವಾ ನಾನು 30-35 ವಯಸ್ಸಿನವನಾಗಿದ್ದೀನಿ, ನನಗೆ ಈಗಲೇ ಮಾತ್ರೆ ಶುರು ಮಾಡಿ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹಲವಾರು ಜನ ಕೇಳ್ತಾ ಬರ್ತಾರೆ. ಅಂಥವರಿಗೆ ನಾವು ಆಹಾರದ ಬದಲಾವಣೆ, ಜೀವನ ಶೈಲಿಯಲ್ಲಿ ಬದಲಾವಣೆ ಇವನ್ನೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ. ಆ ಒಂದು ಪ್ರಶ್ನೆಯನ್ನ ಕೇಳಿರುವಂತಹ ನಮ್ಮ ಸಾಧಕರಿಗೆ ಮತ್ತು ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ 3 ಟಿಪ್ಸ್, ಈ ಒಂದು 3 ಟಿಪ್ಸ್ ಅನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾವ್ದ್ರಿಂದ ಅಂತ ಹೇಳಿದ್ರೆ, ಈಗ ಹತ್ತಿರದ ದಿನಗಳಲ್ಲಿ ನಿಮಗೆ ಹೈಪರ್ ಟೆನ್ಷನ್ ಇದೆ ಅಥವಾ BP ಹೆಚ್ಚಿದೆ ಅನ್ನೋದು ಗೊತ್ತಾಗಿದ್ರೆ ನೀವು ಖಂಡಿತವಾಗಿ ಮಾತ್ರೆಗಳನ್ನ ಶುರು ಮಾಡೋದು ಬೇಡ. ಈ ಒಂದು ಖುಷಿ ವಿಚಾರವನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಕೂಡ ನಿಮಗೆ ಯಾವಾಗ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇದೆ ಅಂತ ಸಂದರ್ಭದಲ್ಲಿ ನೀವು ಮಾತ್ರೆಗಳನ್ನ ಶುರು ಮಾಡಬೇಕಾಗಬಹುದು. ಆದರೆ ಬಾರ್ಡರ್ ಲೈನ್ ಹೈಪರ್ ಟೆನ್ಷನ್ ಇದೆ ಅಂತಂದಾಗ ಖಂಡಿತವಾಗಿ ಈ 3 ವಿಧಾನಗಳನ್ನ ನೀವು ಅನುಸರಿಸ್ತಾ ಬಂದ್ರೆ ಮಾತ್ರೆಗಳನ್ನ ತಗೊಳ್ಳದೆ ನೀವು BPಯನ್ನ ಹತೋಟಿಗೆ ತರಬಹುದು. ವೀಕ್ಷಕರೇ, ಈ 3 ವಿಧಾನಗಳು ಯಾವುದು, ಅದನ್ನ ಯಾವ ರೀತಿ ನಾವು ಅಳವಡಿಸ್ಕೊಳ್ಳುವಂಥದ್ದು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳ್ಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಆಹಾರದಲ್ಲಿ ನೀವು ಬದಲಾವಣೆಯನ್ನ ಮಾಡಬೇಕು. ಆಹಾರದಲ್ಲಿ ಬದಲಾವಣೆಯನ್ನು ಹೇಗೆ ಮಾಡುವಂಥದ್ದು ಅಂತ ಹೇಳಿದ್ರೆ, ಸಿಂಪಲ್ ಒಂದು ಡಯಟ್ ಪ್ಲಾನ್ ಅನ್ನ ನಾನು ಮೊದಲನೇದಾಗಿ ನಿಮ್ಗೆ ಹೇಳ್ಕೊಡ್ತೇನೆ. ನೀವು ನಾರ್ಮಲ್ ಊಟವನ್ನ 3 ಹೊತ್ತು ಮಾಡ್ತಾ ಇರ್ತೀರಿ. ಬೆಳಿಗ್ಗೆ ತಿಂಡಿಯನ್ನ ತಿಂತೀರಿ, ಮಧ್ಯಾಹ್ನ ಮುದ್ದೆ, ಚಪಾತಿ, ರೊಟ್ಟಿ ಅಥವಾ ಅನ್ನವನ್ನ ತಿಂತೀರಿ, ರಾತ್ರಿ ಕೂಡ ಅದನ್ನೇ ರಿಪೀಟ್ ಮಾಡ್ತೀರಿ, ಮುದ್ದೆ, ಚಪಾತಿ, ಅನ್ನ, ರೊಟ್ಟಿ ಈ ತರದನ್ನೇ ತಿಂತೀರಿ. ನಾವೇನು ಈ ಸಾಮಾನ್ಯವಾದಂತಹ ಆಹಾರ ಪದ್ಧತಿಯನ್ನ ರೂಢಿಸ್ಕೊಂಡು ಬಂದಿದ್ದೇವೆ, ಇದರಲ್ಲಿ ಬದಲಾವಣೆಯನ್ನ ಮಾಡುವಂಥದ್ದು. ಒಂದು ಹೊತ್ತಿನ ಆಹಾರವನ್ನ ನೀವು ಅಂದ್ರೆ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಯಾವ್ದನ್ನ ತಿಂತಾ ಇದ್ದೀರಿ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕಾಗತ್ತೆ. ಒಂದು ಹೊತ್ತು ನೀವು ಹಣ್ಣು, ತರಕಾರಿಗಳು, ಬೇಯಿಸಿದ ತರಕಾರಿಗಳ ಪಲ್ಯ, ಬೇಯಿಸಿದ ತರಕಾರಿಗಳ ಸೂಪು ಅಥವಾ ಬೇಯಿಸಿದ ಮೊಟ್ಟೆ ಅಥವಾ ಮಜ್ಜಿಗೆ, ಈ ಒಂದು 5-6 ಆಹಾರ ಪದಾರ್ಥಗಳಲ್ಲಿ ಒಂದನ್ನು ಅಳವಡಿಸ್ಕೊಂಡು ಅಥವಾ 2 ಅಳವಡಿಸ್ಕೊಂಡು ರಾತ್ರಿ ಊಟವನ್ನ ಬಿಡುವುದು ಉತ್ತಮ ಅಂತ ನಮ್ಮ ಸಜೆಷನ್. ವೀಕ್ಷಕರೇ, 2 ಟೈಮ್ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನೀವು ನಾರ್ಮಲ್ ಊಟವನ್ನ ಮಾಡಿರ್ತೀರಿ. ನಿಮ್ಮ ಶರೀರಕ್ಕೆ ಯಾವುದೇ ಕ್ಯಾಲೋರಿಗಳ ಅಥವಾ ಎನರ್ಜಿಯ ಕೊರತೆ ಆಗಿರೋದಿಲ್ಲ. ರಾತ್ರಿ ಈ ರೀತಿಯಾಗಿ ಡಯಟ್ ಮಾಡೋದ್ರಿಂದಾಗಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಅಂಶ ರಕ್ತನಾಳಗಳ ಒಳಗೆ ಹೋಗಿ ಸೇರ್ಕೊಂಡು ರಕ್ತನಾಳಗಳ ಒಳಗೆ ಅಥೆರೋಸ್ಕ್ಲಿರೋಸಿಸ್ ಫಾರ್ಮೇಶನ್ ಆಗಿ ಅಥವಾ ಈ ಒಂದು ಕಸ ಕಟ್ಟಿದಂತೆ, ಈಗ ಒಂದು ಪೈಪ್ ನಲ್ಲಿ ಕಸ ಕಟ್ಟಿದಂತೆ ಆಗುವಂಥದ್ದು, ಅದರಿಂದಾಗಿ ಪ್ರೆಷರ್ ಜಾಸ್ತಿ ಆಗುವಂಥದ್ದನ್ನ ನೀವು ತಪ್ಪಿಸ್ಕೋಬಹುದು. ಮೊದಲನೇ ವಿಚಾರ ಯಾವುದು ಅಂತ ಹೇಳಿದ್ರೆ, ನೈಟ್ ಮೀಲ್ ಅನ್ನ ಸ್ಕಿಪ್ ಮಾಡುವಂತದ್ದು. ಇದರ ಜೊತೆಗೆ 1-2 ಟಿಪ್ಸ್ ಅನ್ನ ನಾನು ಕೊಡ್ಬೇಕು ಅಂತಾದ್ರೆ, ದಾಳಿಂಬೆ ಜ್ಯೂಸ್ ಅನ್ನ ಚಕ್ಕೆ ಪುಡಿಯನ್ನ ಸೇರಿಸಿ ಕುಡಿಯುವಂತದ್ದು, ಅದರ ಜೊತೆಗೆ ಹೈಬಿಸ್ಕಸ್ ಟೀ ಅನ್ನ ಕುಡಿಯುವಂತದ್ದು. ಹೈಬಿಸ್ಕಸ್ ಟೀ ಬಗ್ಗೆ ನೀವು ಕೇಳಿರ್ತೀರಿ. ದಾಸವಾಳದ ದಳಗಳನ್ನ ನೀರಿನಲ್ಲಿ ಹಾಕಿ ಕುದಿಸಿ ಸಕ್ಕರೆ ಬೆಲ್ಲ ಯಾವ್ದನ್ನು ಸೇರಿಸಬಾರ್ದು. ನೀವು ಗಮನಿಸಬೇಕಾಗಿರೋದು, ಈ ಹೈಬಿಸ್ಕಸ್ ಟೀಗೆ ಸಕ್ಕರೆ ಬೆಲ್ಲ ಯಾವ್ದನ್ನು ಸೇರಿಸದೆ ಹಾಗೆ ಈ ಒಂದು ಹೈಬಿಸ್ಕಸ್ ಟೀ ಅನ್ನ ಕುಡಿಯುವಂತದ್ದು, ದಾಳಿಂಬೆ ಜ್ಯೂಸ್ಗೆ ಸ್ವಲ್ಪ ಚಕ್ಕೆ ಪುಡಿಯನ್ನ ಸೇರಿಸಿ ಕುಡಿಯುವಂತದ್ದು, ರಾತ್ರಿ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತದ್ದು. ಈ ಒಂದು ವಿಧಾನಗಳನ್ನ ಅನುಸರಿಸಿದ್ರೆ ನೀವು ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡಂತಾಗುತ್ತೆ. ಖಂಡಿತವಾಗಿ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಈ ಹೈಪರ್ ಟೆನ್ಷನ್ ಅನ್ನ ನೀವು ಹತೋಟಿ ತರಬಹುದು. ಇದು ಮೊದಲನೇ ವಿಚಾರ. ಆದ್ರೆ 2ನೇ ಟಿಪ್ಸ್ ಏನು ಅಥವಾ 2ನೇ ವಿಚಾರ ಏನು ಅಂತ ಹೇಳಿದ್ರೆ, ಲಘು ವ್ಯಾಯಾಮ. ವೀಕ್ಷಕರೇ, ಲಘು ವ್ಯಾಯಾಮ ಅನ್ನೋ ಶಬ್ದವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅತಿಯಾಗಿ ಹೃದಯಕ್ಕೆ ಫೋರ್ಸ್ಫುಲಿ ಆಗಿ ನೀವು ಕಷ್ಟ ಕೊಟ್ಟು ವ್ಯಾಯಾಮ ಮಾಡಬೇಕು ಅಂತಿಲ್ಲ. ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ಲೈಟ್ ಎಕ್ಸರ್ಸೈಸ್ ಮಾಡುವಂಥದ್ದು ಅಥವಾ ಸ್ವಲ್ಪ ರನ್ನಿಂಗ್ ಮಾಡುವಂಥದ್ದು, ಇವನ್ನ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಖಂಡಿತವಾಗಿ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತದೆ, ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಆಗ್ತದೆ. ಇದರಿಂದಾಗಿ ಹೆಚ್ಚಾದಂತಹ ರಕ್ತದೊತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದು ಆಹಾರದ ಬದಲಾವಣೆ, 2ನೇದು ಈ ಒಂದು ಎಕ್ಸರ್ಸೈಸಸ್, ಲಘು ವ್ಯಾಯಾಮ ಅನ್ನುವಂಥದ್ದನ್ನ ಮಾಡುವಂಥದ್ದು, ಮತ್ತೆ ಜೀವನ ಶೈಲಿಯ ಬದಲಾವಣೆ. ಜೀವನ ಶೈಲಿಯ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನ, ಈಟಿಂಗ್ ಪ್ಯಾಟರ್ನ್ ಅಂದ್ರೆ ನಾವು ಮಲಗುವ ಸಮಯ, ತಿನ್ನುವ ಸಮಯ, ನಮ್ಮ ವರ್ಕ್ ಸಮಯ, ನಮ್ಮ ವಿಶ್ರಾಂತಿಯ ಸಮಯ, ಇದೆಲ್ಲವನ್ನು ಕೂಡ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕು. ಇದನ್ನ ಮಾಡೋದ್ರಿಂದಾಗಿ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಈ ಅಧಿಕ ರಕ್ತದೊತ್ತಡವನ್ನ ಖಂಡಿತವಾಗಿ ನೀವು ಹತೋಟಿಗೆ ತರಬಹುದು.
ಇದು 2 ವಿಚಾರಗಳಾದ್ರೆ, ಮೂರನೆಯ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಯಾವುದು ಅಂತ ಹೇಳಿದ್ರೆ, ಇದನ್ನೆಲ್ಲವನ್ನು ಮೀರಿ ಕೆಲವೊಂದು ವಿಚಾರಗಳು ರಕ್ತದೊತ್ತಡವನ್ನು ಹೆಚ್ಚಿಗೆ ಮಾಡಿರ್ತವೆ. ಅದ್ಯಾವುದು ಅಂತ ಹೇಳಿದ್ರೆ ಈ ಒಂದು ಪ್ಯಾರಾಸಿಂಪಥೆಟಿಕ್ ಆಂಗ್ಸೈಟಿ ಅನ್ನುವಂಥದ್ದು. ಸೊ ನಮ್ಮ ಕಂಟ್ರೋಲ್ ನಲ್ಲೇ ಇರಲ್ಲ, ನಮ್ಮ ಮಾನಸಿಕ ಉದ್ವೇಗ ನಮ್ಮ ಕಂಟ್ರೋಲ್ ನಲ್ಲಿ ಇರಲ್ಲ. ಸೊ ಅಂತವರಿಗೆ ಬೇಗ ಈ ರಕ್ತದೊತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಆಂಗ್ಸೈಟಿ ಅಥವಾ ಉದ್ವೇಗವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಯೋಗ, ಧ್ಯಾನ, ಪ್ರಾಣಾಯಾಮ ಮುಂತಾದವುಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಕೇವಲ ಫಿಸಿಕಲ್ ಅಲ್ಲದೆ ಸ್ಪಿರಿಚುವಲ್ ಆಗಿ ಕೂಡ ನೀವು ಬದಲಾವಣೆಯನ್ನ ಅನುಸರಿಸಲೇಬೇಕಾಗುತ್ತೆ. ಸೊ ಈ ಒಂದು ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನ ಮಾಡೋದ್ರಿಂದಾಗಿ ನಮಗೆ ಗೊತ್ತಿಲ್ಲದಂತೆ ಹೆಚ್ಚಾಗ್ತಾ ಇರುವಂತಹ ಈ ಮಾನಸಿಕ ಉದ್ವೇಗವನ್ನ ಕಡಿಮೆ ಮಾಡ್ಲಿಕ್ಕೆ, ಹತೋಟಿಗೆ ತರಲಿಕ್ಕೆ, ಹ್ಯಾಪಿ ಹಾರ್ಮೋನ್ಗಳನ್ನ, ಈ ಶಾಂತಿಯ ಹಾರ್ಮೋನ್ ಆದಂತಹ ಸೆರಟೋನಿನ್ ಅನ್ನ ಹತೋಟಿಗೆ ತರಲಿಕ್ಕೆ, ಸರಿಯಾಗಿ ಕೆಲಸ ಮಾಡುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ 3 ಟಿಪ್ಸ್ ಗಳನ್ನ ನೀವು ನೆನ್ಪು ಮಾಡ್ಕೋಬೇಕು. ಮೊದಲನೇದು ಆಹಾರದ ಬದಲಾವಣೆ ಮತ್ತು ಅದರಲ್ಲಿ ಹೇಳಿರುವಂತಹ ಒಂದು ಜ್ಯೂಸ್ಗಳು. 2ನೇದು ಜೀವನ ಶೈಲಿಯ ಬದಲಾವಣೆ ಮತ್ತು ಸ್ಲೀಪಿಂಗ್ ಪ್ಯಾಟರ್ನ್, ಈಟಿಂಗ್ ಪ್ಯಾಟರ್ನ್ ಅನ್ನ ಸರಿ ಮಾಡ್ಕೊಳ್ಳುವಂಥದ್ದು. 3ನೇದು ಈ ಒಂದು ಯೋಗ, ಧ್ಯಾನ, ಪ್ರಾಣಾಯಾಮವನ್ನ ಅನುಸರಿಸುವಂಥದ್ದು. ಸೊ ಇದು ಸಣ್ಣ ವಯಸ್ಸಿನಲ್ಲೇ BP ಅಥವಾ ಹೈಪರ್ ಟೆನ್ಷನ್ ಶುರುವಾಗಿರುವಂತವರಿಗೆ ನಾವು ನೀಡ್ತಾ ಇರುವಂತ ಪ್ರೋ ಟಿಪ್ಸ್. ಸೊ ಇಲ್ಲ, ಕೆಲವರಿಗೆ 180/100 ಫಸ್ಟ್ ಗೆನೆ ಗೊತ್ತಾಗ್ಬಿಟ್ಟಿದೆ. 34 ವರ್ಷ ಇದೆ ಒಬ್ಬನಿಗೆ, 180/100 ಇದೆ, ಅವನು ಸಿಗರೇಟ್ ಸೇರ್ತಾ ಇದ್ದಾನೆ ಅಥವಾ ಆಲ್ಕೋಹಾಲ್ ತಗೊಳ್ತಾ ಇದ್ದಾನೆ. ಅಂಥವರಿಗೆ ರಿಸ್ಕ್ ಫ್ಯಾಕ್ಟರ್ಗಳು ಇದ್ದಾಗ ನೀವು ಇದನ್ನೆಲ್ಲವನ್ನ ಮಾಡಿ ವೇಟ್ ಮಾಡೋದು ಬೇಡ. ವೀಕ್ಷಕರು, ಇದನ್ನ ನೀವು ಗಮನಿಸಬೇಕಾಗಿರುವಂಥದ್ದು. ಸೊ ಎಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಮಾಡ್ತಾ ಇದ್ದೇನೆ, ಆದ್ರೂ ನನಗೆ BP ಬಂದಿದೆ, 45ಕ್ಕಿಂತ ಕಡಿಮೆ ವಯಸ್ಸಿನಲ್ಲೇ ಬಂದಿದೆ ಅಂತ ನೀವು ಹೇಳೋರಾದ್ರೆ ಖಂಡಿತವಾಗಿ ಇನ್ನೊಂದು 2-3 ತಿಂಗಳುಗಳ ಕಾಲ ನಾವು ಈಗ ಹೇಳಿದಂತ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ರಿಸ್ಕ್ ಫ್ಯಾಕ್ಟರ್ಗಳು ನಿಮ್ಮಲ್ಲಿದೆ. ತಂಬಾಕು, ಆಲ್ಕೋಹಾಲು, ಈ ಒಂದು ಚಟಗಳಿಂದ ಯಾರು ಬಳಲ್ತಾ ಇದ್ದೀರಿ ಅಂಥವರಿಗೆ BP ಡಿಟೆಕ್ಟ್ ಆಗಿದ್ರೆ ಖಂಡಿತ ನೀವು ಹತ್ತಿರದ ವೈದ್ಯರನ್ನ ಸಂಪರ್ಕಿಸಬೇಕು. ಅಥವಾ 50-60 ವರ್ಷಗಳಲ್ಲಿ ನಿಮಗೆ BP ಇದೆ ಅನ್ನೋದು ಗೊತ್ತಾಗಿದ್ರೆ ನೀವು ಖಂಡಿತವಾಗಿ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೇಬೇಕು. ಈ ಒಂದು ಕಂಡೀಷನ್ಗಳಲ್ಲಿ ಸೆಲ್ಫ್ ಮೆಡಿಕೇಶನ್ ಅಥವಾ ಕೇವಲ ನಮ್ಮ ಮನೆಮದ್ದುಗಳ ಪ್ರಯೋಗ ಸರಿಯಲ್ಲ. ಸೊ ಇದು ಈ ಅಧಿಕ ರಕ್ತದೊತ್ತಡದ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ನೀವು ಮಾಡಬಹುದಾದಂತಹ ಮ್ಯಾನೇಜ್ಮೆಂಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ನಿಸರ್ಗ ಮನೆಯ ಮೊದಲನೇ ಬ್ರಾಂಚ್ ಆದಂತಹ ಕಾಗಿನೆಲೆಯಲ್ಲಿ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ, ಇಲ್ಲಿ ಇದರ ಮೊದಲನೇ ಬ್ರಾಂಚ್ ಈಗಾಗಲೇ ಯಶಸ್ವಿಯಾಗಿ ಹಲವಾರು ಜನರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಈ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಇರುವಂತಹ ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಇನ್ನಿತರ ಈ ಒಂದು ಕ್ರಾನಿಕ್ ಡಿಸಾರ್ಡರ್ಸ್ ಯಾವುದೇ ಇರಲಿ, ಅದೆಲ್ಲದಕ್ಕೂ ಕೂಡ ಯಶಸ್ವಿಯಾದಂತಹ ಫಂಕ್ಷನಲ್ ಮೆಡಿಸಿನ್ ಟ್ರೀಟ್ಮೆಂಟ್ ಅನ್ನ, ಸೊ ಆಯುರ್ವೇದ, ನ್ಯಾಚುರೋಪತಿ, ಇದೆಲ್ಲ ಒಂದು ಇಂಟಿಗ್ರೇಟೆಡ್ ಎಲ್ಲದರ ಸಮ್ಮಿಲನವಾದಂತಹ ಒಂದು ಫಂಕ್ಷನಲ್ ಮೆಡಿಸಿನ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಡಾಕ್ಟರ್ ಜೀನು ಅಂಟೋನಿ ಅವರ ನೇತೃತ್ವದಲ್ಲಿ ಕೊಡ್ತಾ ಬರ್ತಾ ಇದ್ದೇವೆ. ಸೊ ಖಂಡಿತವಾಗಿ ನೀವು ಇಲ್ಲಿ ಬರ್ತಾ ಇರುವಂತಹ ನಂಬರ್ಗಳಿಗೆ ಕರೆ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬಹುದು. ಸೊ ಇದನ್ನ ನೋಡ್ತಾ ಅದರ ಜೊತೆಗೆ ನೀವು ಯೂಟ್ಯೂಬ್ ಚಾನೆಲ್ನ ಈ ಕನಕ ನಿಸರ್ಗ ಮನೆ ಅನ್ನುವಂಥ ಹೊಸ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ನನ್ನ ಎಲ್ಲಾ ಮಾಹಿತಿಗಳು ಲಭ್ಯ ಇದೆ. ಸೊ ನಮ್ಮ ನಿಸರ್ಗ ಮನೆ ಯೂಟ್ಯೂಬ್ ಚಾನೆಲ್ ಜೊತೆಗೆ ಕನಕ ನಿಸರ್ಗ ಮನೆ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ ಮತ್ತು ನಮ್ಮ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ಅನ್ನು ಕೂಡ ನೀವು ಜಾಯಿನ್ ಆಗಿ ಉಚಿತವಾಗಿ ಇದೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.